ಫ್ರೆಂಡ್ಸ್, ನಾವೀಗ ಬಿಸ್ಕಿಟ್ ಖಾರಿ ಮಾಡುವ. ಇದಕ್ಕೆ 1 ಕಪ್ಪಿನಷ್ಟು ಮೈದಾ ಹಾಕಿದ್ದೇನೆ. ಮತ್ತು ಇದಕ್ಕೆ ಅಜ್ವೈನ ಹಾಕಿದ್ದೇನೆ, ಒಂದೂವರೆ ಟೀ ಸ್ಪೂನಷ್ಟು. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ. 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಫ್ರೆಂಡ್ಸ್ ನೋಡಿ, ಹಿಟ್ಟು ಹೀಗೆ ಬರಬೇಕು ನೋಡಿ, ಹೀಗೆ ಕೈಗೆ ಅದು ಎಣ್ಣೆ ಎಲ್ಲ ಹಾಕಿದ್ರಿಂದ ಹೀಗೆ ಮುದ್ದೆ ಆಗಿ ಬರಬೇಕು. ಈಗ ಉಪ್ಪಿನ ನೀರು ಹಾಕಿ ನಾವು ಡಪ್ ಮಾಡಿ ಇಡುವ. ಕರೆಕ್ಟಾಗಿ ಉಪ್ಪಿನ ನೀರು ಹಾಕಿ ಡಪ್ ಮಾಡಿ ಇಡುವ. ಒಂದು 15 ನಿಮಿಷಗಳ ಕಾಲ ಇಡುವ. ಫ್ರೆಂಡ್ಸ್, ಹಿಟ್ಟು ಡಪ್ ಮಾಡಿದ ರೆಡಿಯಾಗಿದೆ. ಇದಕ್ಕೊಂದು 3 ಟೀ ಸ್ಪೂನು ಎಣ್ಣೆ ಹಾಕುವ. ಅದು ಸರಿಯಾಗಿ 15 ನಿಮಿಷ ಕಾಲ ನೆನೆಯಲಿ 15 ನಿಮಿಷ ಕಾಲ. ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಅದರ ಖಾರಿ ಮಾಡಲಿಕ್ಕೆ ಸ್ವಲ್ಪ ಒಳಗಿಂದ ಸ್ಟಾರ್ಚ್ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ತಗೊಳ್ಳುವ. ಒಂದು ಸ್ವಲ್ಪ ನೀರು ಸಾಕು, ಕಾಲು ಲೋಟದಷ್ಟು. ಅದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಇದ್ದರೆ ಒಳ್ಳೆಯದು. ನನ್ನ ಹತ್ರ ಕಾರ್ನ್ ಫ್ಲೋರ್ ಇಲ್ಲ, ನಾನು ಮೈದಾ ಯೂಸ್ ಮಾಡೋದು. ನೋಡಿ ಫ್ರೆಂಡ್ಸ್, ಇಷ್ಟು 1 ಟೇಬಲ್ ಸ್ಪೂನ್ ಹಾಕುವ. 1 ಟೇಬಲ್ ಸ್ಪೂನ್ ಮೈದಾ ಹಾಕಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಇಡುವ. ಮತ್ತು ಇದಕ್ಕೆ ರವೆ ಉಂಟಲ್ಲ, ಅದು ಮತ್ತೆ ಹಾಕುವ, ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ. ಇದು ದಪ್ಪಗೆ ಇದು ಮಾಡಿ ಅಲ್ಲಿಯೇ ನೆನೆಯುತ್ತದೆ. ಇದೊಂದು 15 ನಿಮಿಷ ಇರಲಿ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಲ್ಲ, ರವೆ ಮತ್ತೆ ಹಾಕುವ ಅದಕ್ಕೆ, ಆಯಿತಾ? ಫ್ರೆಂಡ್ಸ್, ಹಿಟ್ಟು ಸರಿಯಾಗಿ ನೆನೆದಿದೆ ನೋಡಿ, ಎಣ್ಣೆಯಲ್ಲಿ ಸರಿಯಾಗಿ ನೆನೆದಿದೆ. ಈಗ ಇದನ್ನು 4 ಭಾಗ ಮಾಡುವ. ಸರಿಯಾಗಿ 4 ಭಾಗ ಮಾಡುವ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಆಗದ್ದನ್ನು ನಾನು ಸ್ಟಾರ್ಚನ್ನು ಸ್ಕಿಪ್ ಮಾಡಿದ್ದೇನೆ. ಈಗ ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ 1.5 ಟೇಬಲ್ ಸ್ಪೂನು ರವೆ ಹಾಕಿದ್ದೇನೆ. ರವೆ ಸ್ವಲ್ಪ ಎಣ್ಣೆಯಲ್ಲಿ ಕಾವಲಿಯಲ್ಲಿ ಫ್ರೈ ಮಾಡಿ ಹಾಕಿದ್ದೇನೆ. 5-6 ಟೇಬಲ್ ಸ್ಪೂನ್ ಎಣ್ಣೆ, 1.5 ಟೇಬಲ್ ಸ್ಪೂನು ರವೆ, ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ. ಮತ್ತು 2 ಟೇಬಲ್ ಸ್ಪೂನ್ ಮೈದಾ ಹಾಕಿದ್ದೇನೆ ಮೇಡಮ್. ಮೈದಾ ನನ್ನ ಹತ್ರ ಕಾರ್ನ್ ಫ್ಲೋರ್ ಇಲ್ಲದ ಕಾರಣ ನಾನು ಮೈದಾ ಹಾಕಿದ್ದೆ, ಅದರ ಒಳಗೆ ಫಿಲ್ಲಿಂಗ್ಸ್ ಮಾಡಲಿಕ್ಕೆ. ಈಗ ಚಪಾತಿ ಮಾಡುವ. ಫ್ರೆಂಡ್ಸ್, ಚಪಾತಿ ರೆಡಿಯಾಗಿದೆ ನೋಡಿ. ಒಂದು ಇಲ್ಲಿ ಮಾಡಿಟ್ಟಿದ್ದೇನೆ ಚಪಾತಿ, ನೆಕ್ಸ್ಟ್ ಒಂದು ಇಲ್ಲಿ ಮಾಡಿಟ್ಟಿದ್ದೇನೆ ಚಪಾತಿ. ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್? ಫ್ರೆಂಡ್ಸ್, ಒಂದು ಇಲ್ಲಿ ಮಾಡಿಟ್ಟಿದ್ದೇನೆ ಚಪಾತಿ ನೋಡಿ, ಇನ್ನೊಂದು ಇಲ್ಲಿ ಮಾಡಿಟ್ಟಿದ್ದೇನೆ. ಈಗ ಇದಕ್ಕೆ ನಾವು ಆಗ ಎಣ್ಣೆಯಲ್ಲಿ ಬಟರ್ ಇದ್ದರೆ ಒಳ್ಳೆಯದು, ಬಟರ್ ಮತ್ತು ತುಪ್ಪ. ಅದು ಇಲ್ಲದೆ ನನ್ನ ಹತ್ರ ಅದು ತುಪ್ಪ ಮತ್ತು ಬಟರ್ ಇಲ್ಲದ ಕಾರಣ ನಾನು ಎಣ್ಣೆಯಲ್ಲಿ ರವೆ, ಮೈದಾ ಮತ್ತು ಎಲ್ಲವನ್ನು ಮಿಕ್ಸ್ ಮಾಡಿ 10 ನಿಮಿಷ ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ಇಡೀದಕ್ಕೆ ಹಾಕಬೇಕು ಫ್ರೆಂಡ್ಸ್, ಇಡೀದಕ್ಕೆ ಹಾಕಬೇಕು. ಸರಿ, ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ. ಹಾಕಿ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ? ಇದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಡ್ತೇನೆ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ? ಇಡೀದಕ್ಕೆ ಹಾಕಿದ್ದೇನೆ. ಇಡೀದಕ್ಕೆ ಬರಬೇಕು. ತುಂಬ ಎಣ್ಣೆ ಇಲ್ಲಾದರೂ ತುಪ್ಪ ಹಾಕಬೇಕು, ಆಗ ಲೇಯರ್ಸ್ ಕ್ರಿಪ್ಸಿಯಾಗಿ ಬರ್ತದೆ. ಇನ್ನೊಂದು ಚಪಾತಿ ಇಟ್ಟಿದ್ದೇನೆ. ಈಗ ಪುನಃ ಇದಕ್ಕೆ ನಾವು ಇಡೀ ಇದಕ್ಕೆ ಚಪಾತಿಗೆ ಇದು ಹಾಕುವ, ಮೈದಾ ಮತ್ತು ಅದು ರವೆ ಮೇಲೆ ಮಿಕ್ಸ್ ಮಾಡಿದ್ದು ಸರಿ ಹಾಕುವ. ತುಂಬ ಹಾಕಬೇಕು ಫ್ರೆಂಡ್ಸ್, ಎಣ್ಣೆ ಇಲ್ಲಾದರೆ ತುಪ್ಪ ತುಂಬ ಬರಬೇಕು, ಆಗ ಲೇಯರ್ಸ್ ಬರ್ತದೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ? ನೋಡಿ, ಅದು ಕ್ರಿಪ್ಸಿ ಬರಲಿಕ್ಕೋಸ್ಕರ ಹೀಗೆ ಮಾಡೋದು. ಕಾಣ್ತಾ ಇದೆ ಅಲ್ಲ? ಹಾಕಿದನಲ್ಲ ಫ್ರೆಂಡ್ಸ್, ಈಗ ಇದನ್ನು ಫೋಲ್ಡ್ ಮಾಡುವ ಹೀಗೆ.
ಫೋಲ್ಡ್ ಮಾಡಿದ ಕೂಡಲೇ ಇದರ ಫ್ರೆಂಡ್ಸ್ ಈಗ ನಾವು ಫೋಲ್ಡ್ ಮಾಡಿದ್ದೇವಲ್ಲ, ಈಗ ಒಂದು ಸೈಡ್ನಿಂದ ಎಲ್ಲ ಹಾಕಿ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಸೈಡ್ನಿಂದ ಸಹ ಹಾಗೆಯೇ ಹಾಕಿ ಬಂದಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಪುನಃ ಇಲ್ಲಿ ಹಾಕಬೇಕು. ಹಾಕಿದ್ದೇನಲ್ಲ, ನಂತರ ಇದರ ಮೇಲೆ ನಾನು ಎಣ್ಣೆ ಎಲ್ಲ ಹಾಕಿದ್ದೇನೆ, ಕಾಣ್ತಾ ಇದೆಯಲ್ಲ. ತುಂಬ ಎಣ್ಣೆ ಹಾಕಬೇಕು, ಎಣ್ಣೆ ಮತ್ತು ರವೆಯದ್ದು. ಮತ್ತು ಇದನ್ನು ಫೋಲ್ಡ್ ಮಾಡಿ ಈಗ ಸರಿಯಾಗಿ ಲಟ್ಟಿಸುವ. ಫ್ರೆಂಡ್ಸ್ ಈಗ ಚಪಾತಿ ರೆಡಿ ಆಗಿದೆ. ನಾನದು ದೊಡ್ಡಗಾದ ಕಾರಣ ಸ್ಲ್ಯಾಪಿನ ಮೇಲೆ ಮಾಡಿದ್ದೇನೆ. ಈಗ ಕಟ್ ಮಾಡುವ ಫ್ರೆಂಡ್ಸ್. ನೋಡಿ, ಕಟ್ ಮಾಡಿ ತೋರಿಸ್ತೇನೆ ಎಲ್ಲ. ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ, ಕಟ್ ಮಾಡಿದ್ದು ನೋಡಿ, ಕಾಣ್ತಾ ಇದೆಯಲ್ಲ. ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ. ನೋಡಿ, ಇಷ್ಟು ದಪ್ಪಗಾದರೂ ಹಾಕಬೇಕು. ನೋಡಿ, ಇಷ್ಟು ದಪ್ಪ ಆದರೂ ಹಾಕ್ಬೇಕು, ತೆಳ್ಳಗೆ ಮಾಡಬಾರ್ದು. ಅದು ಲೇಯರ್ಸ್ ಬರಬೇಕಲ್ಲ, ಇಷ್ಟು ದಪ್ಪ ಆದರೂ ಆಗಬೇಕು. ಈಗ ಎಣ್ಣೆಯಲ್ಲಿ ಫ್ರೈ ಮಾಡುವ. ಫ್ರೆಂಡ್ಸ್ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದೊಂದನ್ನೇ ಹಾಕುವ. ಮೀಡಿಯಂ ಬೆಂಕಿನಲ್ಲಿ ಇರಬೇಕು ಫ್ರೆಂಡ್ಸ್, ಇಲ್ಲದಿದ್ದರೆ ಅದು ಹೊರಗಿಂದ ಕಾಯ್ತದೆ, ಒಳಗಿಂದ ಕಾಯ್ದಲ್ಲ. ಈಗ ಒಂದೊಂದನ್ನೇ ಹಾಕುವ. ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ನೋಡಿ, ಕ್ರಿಪ್ಸಿಯಾಗಿ ಕಾಣ್ತಾ ಇದೆ. ನಾನು ಸ್ವಲ್ಪ ಅದಕ್ಕೆ ಒಳಗೆ ಇದು ಸ್ವೀಟ್ಸ್ ಹಾಕ್ಲಿಕ್ಕೋಸ್ಕರ ಚಪಾತಿಗೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್. ಸ್ವಲ್ಪ ಕ್ರಿಪ್ಸಿ ಆಗೋ ತನಕ ಕಾಯಿಸಿ. ಅದು 1 ತಿಂಗಳು ತನಕ ಇಟ್ಟರೂ ಸಹ ಏನಾಗೋದಿಲ್ಲ ನೋಡಿ ಫ್ರೆಂಡ್ಸ್. ಕಾಲು ಕಪ್ಪಿನಲ್ಲಿ ಇಷ್ಟು ಆಗಿದೆ ಫ್ರೆಂಡ್ಸ್ ಕಾರಿ. ಈಗ ನಾನು ಕಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಕಾಣ್ತಾ ಇದೆಯಲ್ಲ ಕಾರಿ. ನಾನೀಗ ಹೇಗೆ ಕ್ರಿಪ್ಸಿ ಆಗಿದೆ ಅಂತ ಕಟ್ ಮಾಡಿ ತೋರಿಸ್ತೇನೆ. ಈ ವಿಡಿಯೋ ಇಷ್ಟ ಆದ ನೋಡಿ ಫ್ರೆಂಡ್ಸ್, ನಾನು ಕಟ್ ಮಾಡಿದ್ದೇನೆ ನೋಡಿ. ಒಂದು ತೆಗೆದು ಅದರದ್ದು ಕಟ್ ಮಾಡಿ ತೋರಿಸಿದ್ದೇನೆ, ಹೇಗೆ ಹುಡಿ ಹುಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಎಂತ ಗೊತ್ತುಂಟಾ, ಕರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.